ಶರಣು ಶರಣಾರ್ಥಿ. ನಾನು ಶ್ರೀ ನಿಂಗಪ್ಪ ದೇವಪ್ಪ ಮೇಗಲ್ಮನಿ, ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಹೂವಿನಸಿಗ್ಲಿ. ಗಣಕರಂಗ ಧಾರವಾಡ ಸಂಸ್ಥೆಯವರು ಆಯೋಜಿಸಿರುವ ಬಸವ ಜಯಂತಿಯ ಪ್ರಯುಕ್ತ ಬಸವಕಾಲೀನ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಅನ್ನುವಂಥ ಈ ಲೇಖನವನ್ನು ಓದ್ತಾ ಇದ್ದೇನೆ. ಬಸವಕಾಲೀನ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಶರಣು ಶರಣೆಂದೆನ್ನುತ್ತಾ ಇಹಲೋಕದ ಜನರಿಗೆ ಕಾಯಕದ ಅರಿವು ಮೂಡಿಸುತ್ತಾ ದುಡಿಮೆಯ ಫಲದಲ್ಲಿ ದಾಸೋಹವ ಮಾಡಿ ಮನದ ಆಸೆ ಆಮಿಷಗಳಿಗೆ ಅಂಕೆ ಹಾಕಿ ಸಮಾಜದ ಹರಿಕಾರರಾಗಿ ಜಗಜ್ಯೋತಿಯಾದ ಕಾಯಕವೇ ಕೈಲಾಸವೆಂದು ಸಾರಿ ಜಗದ ಜನರಿಗೆ ಅರಿವು ಆಚಾರವ ಮೂಡಿಸಿದ ಅಣ್ಣ ಬಸವಣ್ಣ. 12ನೆಯ ಶತಮಾನ ಸತ್ಯ ಶುದ್ಧ ಕಾಯಕ ಮಾಡುವುದರ ಜೊತೆಗೆ ಶ್ರಮಿಕ ವರ್ಗದ ಜನರನ್ನು ಶರಣರನ್ನಾಗಿ ಮಾಡುತ್ತಾ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದಂತೆ ಜಾತಿ ಕುಲಗಳು ಅವರವರ ವೃತ್ತಿಯಿಂದ ಹುಟ್ಟಿದವೆಂದು, ಅವರೆಲ್ಲರೂ ಮನುಷ್ಯ ಮತದವರು, ಮಾನವ ಕುಲದವರೆಂದು ಹೇಳುವುದರ ಮೂಲಕ ಎಲ್ಲ ವೃತ್ತಿಯ ಶ್ರಮಿಕ ವರ್ಗವನ್ನು ಅನುಭವ ಮಂಟಪದಲ್ಲಿ ಸೇರಿಸಿ ಅವರ ಅನುಭವದ ನುಡಿಗಳನ್ನೇ ಎಲ್ಲರಿಗೂ ಅರ್ಥವಾಗುವ, ಸರಳ ಹಾಗೂ ಸುಲಭವಾಗಿ ತಿಳಿಯುವಂತೆ ರಚಿಸಿದ ವಚನಗಳನ್ನು ಚಿಂತನ ಮಂಥನ ಮಾಡುವ ಹೊಸ ಪರಂಪರೆಗೆ ನಾಂದಿ ಹಾಡಿದರು. ಜಗತ್ತಿಗೆ ಅನ್ನ ನೀಡುವ ರೈತನ ಕೃಷಿ ಉದ್ಯೋಗವನ್ನು ಸಹ ಶರಣರು ತಮ್ಮ ವಚನಗಳಲ್ಲಿ ಅಂದಿನ ಕಾಲದಲ್ಲಿ ಕೃಷಿ ಪದ್ಧತಿಯು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಹಾಸುಹೊಕ್ಕಾಗಿತ್ತು. ಜೊತೆಗೆ ಅದನ್ನು ಅಷ್ಟೇ ಗೌರವಯುತವಾಗಿ ನಿಷ್ಠೆಯಿಂದ ಆರಾಧಿಸುತ್ತಿದ್ದರು. ಇದಕ್ಕೆ ಪೂರಕವಾಗಿ ಬಡಿಗ, ಕಮ್ಮಾರ, ಚಮ್ಮಾರ, ಹೂಗಾರ, ನೇಕಾರ, ಹಡಪದ ಹೀಗೆ ಇತರ ವೃತ್ತಿಗಾರರು ಸಹ ಕೃಷಿಗೆ ನೆರವಾಗುತ್ತಿದ್ದರು. ಇವರೆಲ್ಲರೂ ಒಬ್ಬರನ್ನೊಬ್ಬರು ಅವಲಂಬಿಸಿ ಬದುಕುತ್ತಿದ್ದರು. ಹೀಗಾಗಿ ಅಂದಿನ ಕಾಲದಲ್ಲಿ ಶ್ರಮಿಕ ವರ್ಗದವರು ಸಾಮರಸ್ಯದಿಂದ ಬದುಕುತ್ತಿದ್ದರು. ಬಿತ್ತದೆ ಬೇಯದೆ ತುಂಬಿದ ರಾಶಿಯ ಕಂಡಲ್ಲಿ ಸುಖಿಯಾಗಿ ನಿಂದವರಾರು, ಇದ ಹೇಳಲು ಬಾರದು ಕೇಳಲು ಬಾರದು, ಗುಹೇಶ್ವರ ನಿಮ್ಮ ಶರಣನು ಲಕ್ಷಣವನ್ನಳಿಯದೆ ರಾಶಿಯ ನಳೆದನು ಅನ್ನುವ ಅಲ್ಲಮ ಪ್ರಭುವಿನ ವಚನವು ಕೃಷಿ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಪ್ರತಿಯೊಬ್ಬ ಶರಣನು ಅಥವಾ ರೈತನು ಹಗಲು ಇರುಳೆನ್ನದೆ ಕಾಯಕವ ಮಾಡಿ ಬಿತ್ತಿ ಬೆಳೆಯುವವರು, ಸಕಲ ಜೀವರಾಶಿಗಳಿಗೆ ಅನ್ನ ನೀಡುವ ಅನ್ನದಾತರು. ಇವರಾರು ತಮ್ಮ ಕಾಯಕ ನಿಷ್ಠೆಯನ್ನು ಬದಲಿಸದೆ ತಾವು ಶ್ರಮದಿಂದ ಪಡೆದುದನ್ನು ಸರಿಯಾಗಿ ಅಳೆದೇ ರಾಶಿ ಮಾಡುವವರೆಂದು ಹೆಮ್ಮೆಯಿಂದ ಹೇಳುತ್ತಾನೆ ಅಲ್ಲಮ ಪ್ರಭು. ಶರಣ ಧರ್ಮದ ಅಸ್ತಿತ್ವ ಇರುವುದೇ ಶುದ್ಧ ಪ್ರಾಮಾಣಿಕ ನಡೆಯಲ್ಲಿ. ನೀರು ನೆಲನಿಲ್ಲದೆ ಇರಬಹುದೇ, ನೆಲೆಯಿಲ್ಲದೆ ಹುಟ್ಟಬಲ್ಲದೆ, ಜ್ಞಾನ ಕ್ರಿಯೆಯಲ್ಲದೆ ಅರಿಯಬಹುದೇ, ಚಿತ್ತವಿಲ್ಲದೆ ವಸ್ತುವ ರಕ್ಷಿಸಿ ಗ್ರಹಿಸಬಲ್ಲುದೇ, ಇಂತಿ ಜ್ಞಾನ ಸಂಬಂಧ ಸ್ಥಳ ಭಾವ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನನಲ್ಲಿ ಉಭಯ ಸ್ಥಳ ಭೇದ ಮೋಳಿಗೆ ಮಹಾದೇವಿಯ ವಚನವನ್ನು ನಾವು ನೋಡಿದಾಗ ನೀರು ತನ್ನ ಅಸ್ತಿತ್ವ ತೋರಿಸಲು ಒಂದು ನೆಲೆ ಬೇಕು. ಹಾಗೆಯೇ ಬೀಜವೊಂದು ಮೊಳಕೆಯೊಡೆದು ಬೆಳೆಯಲು ಭೂಮಿ ಅತ್ಯಗತ್ಯ. ಭೂಮಿ ಅಷ್ಟೇ ಅಲ್ಲ, ಅದರ ಜೊತೆಗೆ ನೀರು, ಶಾಖ, ಗೊಬ್ಬರದಂಥ ಇತರ ಪರಿಕರಗಳು ಬೇಕು. ಅಂದಾಗ ಅದು ಬೆಳೆಯುತ್ತದೆ. ಬರೀ ಜ್ಞಾನ ಒಂದೇ ಇದ್ದರೆ ಸಾಲದು, ಅದು ಕ್ರಿಯೆಯ ರೂಪ ಪಡೆದಾಗಲೇ ಅದಕ್ಕೆ ನಿಜವಾದ ನೆಲೆ ಬೆಲೆ. ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಇದೆ, ಹಿಂದೆ ಇಗ್ಗರಲು, ಅಲ್ಲಿಂದ ಆಚೆ ಮಧ್ಯ ಭೂಮಿ. 3 ನೆಲದ ಭೂಮಿಯ 6-5 ಬೆಳೆದೇಹನೆಂದೆಡೆ ಇದಾವ ವಶವೂ ಅಲ್ಲ.
ಕಾಮ ಭೀಮ ಜೀವಧನದೊಡೆಯ ನೀನೇ ಬಲ್ಲೆ ಎನ್ನುವ ಒಕ್ಕಲಿಗ ಮುದ್ದಣ್ಣನ ಈ ವಚನವು ಈ ದೇಹವನ್ನು 3 ಭಾಗ ಮಾಡಿ ಹದವ ಮಾಡಿ ಕಸ ಕಡ್ಡಿ ಮುಳ್ಳು ಕಲ್ಲುಗಳ ತೆಗೆದು ಉತ್ತಮ ಬೆಳೆಯುವ ಭೂಮಿಯನ್ನಾಗಿ ಮಾಡಬೇಕೆಂದು ಬಯಸುವನು. ಮುದ್ದಣ್ಣನು ನಾನು ವೇದಶಾಸ್ತ್ರವನ್ನು ಓದಿದ ಬ್ರಾಹ್ಮಣನಲ್ಲ, ಮತ್ತೊಬ್ಬರನ್ನು ಕೊಂದು ಮೆರೆಯುವುದಕ್ಕೆ ಕ್ಷತ್ರಿಯ ರಾಜನಲ್ಲ, ವ್ಯವಹರಿಸುವುದಕ್ಕೆ ವ್ಯಾಪಾರ ಮಾಡುವುದಕ್ಕೆ ವೈಶ್ಯನಲ್ಲ, ನಾನೊಬ್ಬ ಉಳುಮೆ ಮಾಡುವ ಒಕ್ಕಲಿಗನ ಮಗ, ರೈತನು. ನನ್ನ ತಪ್ಪುಗಳ ಎನಿಸದೆ ದೇವ ನನ್ನನ್ನು ಒಪ್ಪಿಕೊಳ್ಳಯ್ಯ ಎಂದು ಬೇಡುವನು. ಮತ್ತೆ ಮುಂದುವರೆದು ಹಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಬಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವದೊಡೆಯ ಎಂದು ಹೇಳುತ್ತಾ ಈ ದೇಹವನ್ನೇ ಭೂಮಿಯನ್ನಾಗಿ ಲಿಂಗವನ್ನು ಬೆಳೆಯಾಗಿ ಭತ್ತವನ್ನು ವಿಶ್ವಾಸವೆಂದು ತಿಳಿದು ಉಂಡು ಸುಖಿಯಾಗಿರಬೇಕೆಂದು ಜೀವದೊಡೆಯನು ಪ್ರಾರ್ಥಿಸುವಲ್ಲಿ ಕೃಷಿಯನ್ನು ದೈವತ್ವಕ್ಕೇರಿಸುವ ದೃಷ್ಟಿ ಇಲ್ಲಿದೆ. ಆಯ್ದಕ್ಕೆ ಲಕ್ಕಮ್ಮ ಹೇಳುವಂತೆ ಆವ ಬೀಜವ ಬೀಳುವಲ್ಲಿ ಮೊಳೆ ಮುಖ ಹಿಂಚು ಮುಂಚುಂಟೆ, ನೀ ವಾರ್ಯದಲ್ಲಿ ನಾನಂದಲ್ಲಿ ಬೇರೊಂದೊಡಲುಂಟೆ. ಬಿತ್ತಿದ ಬೀಜದ ಹಿಂದಿನ ಅಥವಾ ಮೊಳಕೆಯ ಭಾಗ ಹೇಗೆ ಬಿದ್ದರೂ ಅದು ಹುಟ್ಟುತ್ತದೆ. ಇಲ್ಲಿ ಮುಖ್ಯವಾದದ್ದು ಬೀಜದ ನಷ್ಟವಾಗುವಿಕೆ. ನಮ್ಮಿಬ್ಬರಲ್ಲಿ ಯಾರಾದರೂ ಕಾಯಕವನ್ನು ಮರೆತರೆ ಹೇಗೆ? ನೀನು ಮರೆತು ನಾನು ಅರಿತರು, ನಾನು ಅರಿತು ನೀನು ಮರೆತರು ಯಾವ ವ್ಯತ್ಯಾಸವಿಲ್ಲವೆಂದು ಅರಿವು ನೀಡುತ್ತಾಳೆ. ಬೀಜ ಒಡೆದು ಮೊಳೆಯಂಕುರಿಸುವಾಗ ಎಲೆಯಲ್ಲಿದ್ದಿತ್ತು, ಎಲೆ ಸುಳಿಬಿಟ್ಟು ಕಮಲುವಾಗ ಶಾಖೆಯಲ್ಲಿದ್ದಿತ್ತು, ಫಲ ಬಲಿದು ರಸ ತುಂಬುವಾಗ ಸವಿಯಲ್ಲಿದ್ದಿತ್ತು, ಸವಿದು ಪರಿಣತೆಗೊಂಬಾಗ ಅದೇ ತರದಗು. ಇಷ್ಟದಿ ನೀತಿಯ ನರೆ ಆತುರ ವೈರ್ಯ ಮಾರೇಶ್ವರ ನಗೆಯ ಮಾರಿ ತಂದೆಯ ಈ ವಚನದಲ್ಲಿ ಪ್ರತಿ ಸಾಲಿನ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವುದು ವಿಶೇಷ. ಕೇಳುಗನ ಕುತೂಹಲ ಹೆಚ್ಚಿಸುವ ವಚನವು ಬರೀ ಉತ್ತರವನ್ನು ನಿರೀಕ್ಷಿಸುವುದಿಲ್ಲ, ಅದನ್ನು ಮೀರಿ ವಿಶೇಷವಾದ ವೈಜ್ಞಾನಿಕ ಸತ್ಯವೊಂದರ ದರ್ಶನದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಒಕ್ಕಲಿಗ ಮುದ್ದಣ್ಣನು ತನ್ನ ಇನ್ನೊಂದು ವಚನದಲ್ಲಿ ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನರಿದು ಬಿಡಲಿಲ್ಲ ಅರಿವ ಬೇಕೆಂಬಲ್ಲಿ ಉಭಯವನರಿದು ಘಟಿಸಬೇಕು. ಏರಿ ಹಿಡಿವನ್ನಕ್ಕ ನೀರ ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೆ, ಬೆಳೆಯ ಕೊಯ್ದ ಮತ್ತೆ ಹೊಲಕ್ಕೆ ಕಾವಲುಂಟೆ. ಕೃಷಿಗೆ ಸೂಕ್ತ ಪ್ರಮಾಣದ ನೀರು ಅಗತ್ಯವಿರುವಂತೆ ಅನುಭವದ ಕೃಷಿಗೆ ಅರಿವೆಂಬ ನೀರಿನ ಅಗತ್ಯವಿದೆ. ಈ ನೀರು ಸಮ ಪ್ರಮಾಣದಲ್ಲಿದ್ದರೆ ಮಾತ್ರ ಎರಡರ ಫಸಲು ಸಮೃದ್ಧ. ಹೀಗೆ ಕೃಷಿ ಮತ್ತು ಅನುಭವದ ಸಮೃದ್ಧ ಬೆಳೆಗಳನ್ನು ಬೆಳೆದುಕೊಂಡ ಮೇಲೆ ಆ ಹೊಲಗಳಿಗೆ ಕಾವಲಿನ ಅಗತ್ಯವಿರಲಾರದೆಂದು ಮುದ್ದಣ್ಣ ಹೇಳುತ್ತಾನೆ. ನಗೆಯ ಮಾರಿ ತಂದೆಯ ಇನ್ನೊಂದು ವಚನದಲ್ಲಿ ಕಲ್ಲಿಗೆ ಹಾಕಿ ನೆಲ್ಲವ ತಿಳಿದು ಗುಬ್ಬಿಯ ಸಿಕ್ಕಿಸುವ ಕಳನಂತೆ ವಾಗ್ವದ್ವೈತದ ಕಲಿತ ಸಂಸ್ಕೃತದ ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು ಮತ್ಸ್ಯದ ವಕ್ತದಲ್ಲಿ ಗ್ರಾಸವ ಹಾಕುವನಂತೆ ಅದೇ ತರ ನುಡಿ ಮಾತಿನ ಮರೆ ಆತುರ ವೈರಿ ಮಾರೇಶ್ವರ. ಪುಟ್ಟ ಹಕ್ಕಿಯನ್ನು ಪಕ್ಷಿಯನ್ನು ಹಿಡಿಯಲು ಬೇಟೆಗಾರ ರೈತ ಬೆಳೆದ ಕಾಳನ್ನು ನೆಲದ ಮೇಲೆ ಚೆಲ್ಲಿ ನೆಲದ ಬಣ್ಣ ಹೋಲುವ ಬಲೆಯನ್ನು ಹರಡಿ ಗುಬ್ಬಿಯನ್ನು ಮೋಸದಿಂದ ಹಿಡಿಯುವಂತೆ ನಿರುಪದ್ರವಿಯಾದ ಮೀನನ್ನು ಹಿಡಿಯಲು ಗಾಳ ಹಾಕಿ ಚೂಪಾದ ವಸ್ತುವಿಗೆ ಮಳೆ ಹುಳ ಸಿಕ್ಕಿಸಿ ಮೀನು ಹಿಡಿಯುವಂತೆ ಸಂಸ್ಕೃತ ಭಾಷೆಯನ್ನು ಕಲಿತ ಜನರು ಅದು ಗೊತ್ತಿರದ ಅಮಾಯಕ ಜನರ ಮೇಲೆ ನಡೆಸುತ್ತಿದ್ದ ಭಾಷಿಕ ಮೋಸ ಮತ್ತು ತಂತ್ರಗಾರಿಕೆಯು ಇದೆ ಎಂದು ತೋರಿಸುತ್ತದೆ. ಚಂದಿಮರಸನ ಒಂದು ವಚನದಲ್ಲಿ ಹುಲ್ಲ ಮನುಷ್ಯ ಕಂಡು ಹುಲ್ಲೆ ತಾ ಬೆದರುವಂತೆ ಇಲ್ಲದ ಶಂಕೆಯನ್ನು ಟೆಂಬಣ್ಣಕ್ಕದಲ್ಲಿಯೇ ರೂಪಾಯಿತು. ಹೇಡಿಗಳ ನೇಡಿಸಿ ಕಾಡಿತ್ತು ಸಿಮ್ಮಲಿಗೆಯ ಚೆನ್ನ ರಾಮನೆಂಬ ಭಾವದ ಸಗಣಿ. ರೈತರು ತಮ್ಮ ಹೊಲದ ಬದುವುಗಳಲ್ಲಿ ನಿಲ್ಲಿಸುವ ಬೆದರಿನ ಚಿತ್ರ ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತದೆ.
ಪ್ರಾಣಿ ಪಕ್ಷಿಗಳು ಬೆದರುಗೊಂಬೆಯನ್ನು ನಿಜವಾದ ಮನುಷ್ಯನೆಂದೇ ಭಾವಿಸುವುದು ಮನಸ್ಸಿನ ಶಂಕಾಗುಣ. ಇಂಥ ಶಂಕೆ ಗಾಢವಾಗುತ್ತಾ ಹೋದ ಹಾಗೆ ಜೀವ ಇರಲಾರದ ಬೆದರುಗೊಂಬೆಯೇ ಜೀವಂತ ಮನುಷ್ಯನಾಗಿ ತೋರುತ್ತದೆ. ಇದನ್ನೆಲ್ಲ ಪ್ರಾಯೋಗಿಕ ನೆಲೆಯಲ್ಲಿ ವಿವರಿಸುವ ಚಂದಿಮರಸನು ಆ ಮೂಲಕ ಸಾಧನಾ ಪಥದಲ್ಲಿ ಸಂಶಯ ಮತ್ತು ಭಯಗಳಿರಬಾರದೆಂಬ ಹಾಗೂ ಧೈರ್ಯದ ನಡೆ ಇರಬೇಕೆಂಬ ಮಹತ್ವದ ಸಂದೇಶವನ್ನೇ ಕೊಡುತ್ತಾನೆ ಈ ವಚನದ ಮೂಲಕ. ಮೋಳಿಗೆ ಮಾರಯ್ಯನು ತನ್ನ ಇನ್ನೊಂದು ವಚನದಲ್ಲಿ ಕಳೆ ಮೊಳೆಯ ಕಿತ್ತಲ್ಲದೆ ಹೊಲ ಶುದ್ಧವಲ್ಲ, ಹೊಲೆ ಮಲವ ಕಳೆದಲ್ಲದೆ ಮನ ಶುದ್ಧವಲ್ಲ ಎನ್ನುವಂತೆ ಹೊಲದಲ್ಲಿನ ಕಸ ಕಡ್ಡಿಗಳನ್ನು ಕಿತ್ತೊಗೆದಾಗಲೇ ಅದು ಶುದ್ಧವಾಗುತ್ತದೆ. ಈ ದೃಷ್ಟಾಂತ ಕೊಟ್ಟು ಅದೇ ರೀತಿ ನಮ್ಮೊಳಗಿನ ಹೊಲಸುಗಳನ್ನು ಮತ್ತು ಮಲಗಳನ್ನು ಕಳೆದೊಗೆದಾಗಲೇ ಮನಸ್ಸು ಶುದ್ಧವಾಗುತ್ತದೆ ಎಂದು ಹೇಳುತ್ತಾನೆ. ಮೋಳಿಗೆ ಮಾರಯ್ಯನ ಇನ್ನೊಂದು ವಚನದಲ್ಲಿ ಬಿತ್ತಿದ ಬಿತ್ತು ಪೃಥ್ವಿಯ ಕೂಟ ಅಪ್ಪುವಿನ ದ್ರವದಿಂದ ಮಸ್ತಕ ಒಡೆಯುವುದಲ್ಲದೆ ಉಷ್ಣದ ಡಾವರಕ್ಕೆ ಬೆಂಕಿಯ ಬೇಗೆಗೆ ಮಸ್ತಕ ಒಡೆಯುವುದುಂಟೆ ಎನ್ನುತ್ತಾ ಭೂಮಿ ಮತ್ತು ನೀರಿನ ಸಂಪರ್ಕ ಸಿಕ್ಕಾಗ ಬೀಜವೊಂದು ಮೊಳಕೆ ಒಡೆಯುತ್ತದೆ. ಅದೇ ಬೀಜಕ್ಕೆ ತೀವ್ರ ಶಾಖ ಕೊಟ್ಟಾಗ ಅಥವಾ ಬೆಂಕಿಯ ಸಂಪರ್ಕ ಬಂದರೆ ಮೊಳಕೆಯೊಡೆಯಲಾರದೆಂಬ ಸತ್ಯವನ್ನು ಇಲ್ಲಿ ಪ್ರತಿಪಾದಿಸುತ್ತಾನೆ. ಹೀಗೆ ಬಸವಕಾಲೀನ ಶರಣರು ತಮ್ಮ ವಚನಗಳಲ್ಲಿ ಕೃಷಿ ಸಂಸ್ಕೃತಿ, ಅಂದಿನ ಕೃಷಿ ಪದ್ಧತಿ ಹಾಗೂ ಕೃಷಿಕರ ಬದುಕಿನ ರೀತಿ ನೀತಿಗಳನ್ನು ಶರಣರು ತಮ್ಮ ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವು ಬರೀ ವಚನಗಳಾಗಿರದೆ ಅಂದಿನ ಜನರ ಜೀವನದ ಸತ್ಯತೆಯನ್ನು, ಕಾಯಕ ನಿಷ್ಠೆಯನ್ನು ತೋರಿಸುವ ಮಹತ್ವದ ಬದುಕಿನ ಸಂದೇಶಗಳಾಗಿವೆ. ಅವಕಾಶಕ್ಕಾಗಿ ಎಲ್ಲರಿಗೂ ಶರಣು.